ಮನೆಗೆ ದ್ರೋಹ ಬಗೆದ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಲ್ಲಿ ಸ್ನೇಹಿತರು, ಕುಟುಂಬಸ್ಥರು ಎಲ್ಲ ಒಟ್ಟಿಗೆ ಸೇರಿ ಮೋಸ ಮಾಡಿದ್ದಾರೆ. ಹೇಗಂದ್ರೆ ಬ್ಯಾಂಕ್ನಿಂದ ಸಾಲ ಪಡೆಯೋದು, ಆ ಸಾಲವನ್ನ ಮರುಪಾವತಿ ಮಾಡದೆ ವಂಚನೆ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಹಾಗಾಗಿ ಹೇಳ್ತಾ ಇರೋದು ಉಂಡು ಮನೆಗೆ ದ್ರೋಹ ಬಗೆಯೋ ಕೆಲಸ ಇದು ಅಂತ. ಬ್ಯಾಂಕ್ನಿಂದ ಸಾಲ ಪಡೆದು 75 ಕೋಟಿ ವಂಚನೆ ಮಾಡಿರುವಂತ ಸ್ಟೋರಿ. ಬ್ಯಾಂಕ್ ಅನ್ನೇ ಹೈಜಾಕ್ ಮಾಡಿ ತಿಕ್ಕಿದ್ದಾರಂತೆ ಉಂಡೆನಾಮ. ಬ್ಯಾಂಕ್ ನಂಬಿ ಹಣ ಕಟ್ಟಿದವರ ಸ್ಥಿತಿ ಹರೋಹರ. ಅನೇಕರು ಕೂಲಿ ನಾಲಿ ಮಾಡಿ ದುಡ್ಡು ಕಟ್ಟಿದವರ ಸ್ಥಿತಿ ಕೂಡ ಹರೋಹರ. ಕಾರಣ ಚಿಂತೆಗೀಡಾಕಿದ್ದಾರೆ. ನಮ್ಮ ದುಡ್ಡು ನಮ್ಗೆ ವಾಪಸ್ ಸಿಗುತ್ತೋ ಇಲ್ವೋ, ಬ್ಯಾಂಕ್ ನಂಬಿದ್ವಿ, ಬ್ಯಾಂಕ್ ಮೇಲೆ ನಮಗೆ ನಂಬಿಕೆ ಇತ್ತು, ಬಟ್ ಅಲ್ಲೇ ಮೋಸ ಆಗ್ಬಿಟ್ಟಿದೆಯಲ್ಲ ಅನ್ನುವಂಥ ಆತಂಕ. ಜುಲೈ 2023ರಿಂದ 2023 ತನಕ, ಏಪ್ರಿಲ್ 2023 ತನಕ ವಂಚನೆ ಆಗಿದೆ ಅಂತೆ. ಗೋಕಾಕ್ ನಗರದ ಮಹಾಲಕ್ಷ್ಮಿ ಬ್ಯಾಂಕ್ನಲ್ಲಿ ದೋಖಾ. ಮೊದಲು 6.97 ಕೋಟಿ ಹಣ ಜಮಾವಣೆ ಮಾಡಿದ್ರು. ಜಮಾವಣೆ ಆಗಿರುವ ಹಣದ ಮೇಲೆ ಸಾಲ ಪಡೆದುಕೊಂಡ್ರು. ಸಂಬಂಧಿಕರು, ಸ್ನೇಹಿತರು ಎಲ್ಲರೂ ಕೂಡ ಲೋನ್ ನೀಡಿದ್ರಂತೆ. ಸಿಬ್ಬಂದಿ ಅಂದ್ರೆ ಅವರ ಸಂಬಂಧಿಕರು, ಸ್ನೇಹಿತರು ಯಾರೇ ಕೇಳಿದ್ರು ಕೂಡ ಲೋನ್ ಸ್ಯಾಂಕ್ಷನ್. ಯಾವುದೇ ದಾಖಲೆಗಳು ಬೇಡ, ಏನೂ ಬೇಡ, ಲೋನ್ ಕೊಡ್ತೀವಿ ಲೋನ್ ಅಂತ ಹೇಳಿ ತಮ್ಮ ಸ್ನೇಹಿತರು, ಕುಟುಂಬಸ್ಥರನ್ನ ಕರ್ಕೊಂಡ್ರು, ಲೋನ್ ಕಟ್ರು. ಆ ಲೋನ್ ವಾಪಸ್ ಪಡೆದುಕೊಂಡ್ರಾ, ತೆಗೆದುಕೊಂಡಂತ ಹಣವನ್ನ ವಾಪಸ್ ಕೊಟ್ರಾ? ಕೊಟ್ಟಿಲ್ಲ. ಉಂಡೆ ನಾಮ ಹಾಕಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಒಟ್ಟಿನಲ್ಲಿ 3 ವರ್ಷದ ಅವಧಿಯಲ್ಲಿ 81 ಕೋಟಿಗೂ ಹೆಚ್ಚು ಹಣ ಸಾಲ ಕೊಟ್ಟಿದ್ದಾರೆ. ಆ ಸಾಲ ಇನ್ನೂ ತನಕ ಮರುಪಾವತಿಯಾಗಿಲ್ಲ. ಯಾರ ದುಡ್ಡು? ಬೇರೆಯವ್ರ ದುಡ್ಡು. ಈ ಪಿಗ್ಮಿ ಮೂಲಕ ಹಣ ನಂಬಿ ಡೆಪಾಸಿಟ್ ಮಾಡಿದವರು ಯಾರಿಗೂ ಕೂಡ ಹಣ ವಾಪಸ್ ಹೋಗಿಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ದೂರವಾಣಿ ಸಂಪರ್ಕದಲ್ಲಿ. ಮೈಲಾರಿ, ಯಾರ್ದೋ ದುಡ್ಡು ಎಲ್ಲ ಮುಂದೆ ಜಾತ್ರೆ ಆದಂಗೆ ಕಾಣಿಸ್ತಾ ಇದೆ ಈ ಸ್ಟೋರಿ ಗಮನಿಸಿದ್ರೆ. ಖಂಡಿತ ಸ್ವಲ್ಪ ಬೆಳಗಾವಿಯಲ್ಲಿ ಏನು ಅನ್ನ ಕೊಟ್ಟಂತ ಸಂಸ್ಥೆಗೆ ದ್ರೋಹ ಬಗೆದಿರುವಂತ ಪ್ರಕರಣ ಕೂಡ ಬೆಳಕಿಗೆ ಬಂದಿರುವಂತದ್ದು. ಬೆಳಗಾವಿಯ ಜಿಲ್ಲೆ ಗೋಕಾಕ್ ನಗರದ ಮಹಾಲಕ್ಷ್ಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ ಸಿಬ್ಬಂದಿಗಳು ಸುಮಾರು 74.86 ಕೋಟಿ ಹಣವನ್ನ ವಂಚನೆ ಮಾಡಿರುವಂತ ಪ್ರಕರಣ ಬೆಳಕಿಗೆ ಬಂದಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 74 ಕೋಟಿ ಹಣವನ್ನ ಅಂದ್ರೆ ಸಂಬಂಧಿಕರಿಗೆ, ಸ್ನೇಹಿತರ ಜೊತೆ ಗೂಡಿ ಈ ಬ್ಯಾಂಕ್ ಸಿಬ್ಬಂದಿಗಳು ಏನು ಲಪ್ಟಾಯಿಸಿದ್ದಾರೆ ಅನ್ನುವಂತ ಆರೋಪ ಕೂಡ ಬಂದಿತ್ತು. ಅದರಲ್ಲಿ ಪ್ರಮುಖವಾಗಿ ಠೇವಣಿ ಇಟ್ಟಂತಹ ಗ್ರಾಹಕರು ಮತ್ತು ಪಿಗ್ಮಿ ತುಂಬಿದಂತಹ ವ್ಯಾಪಾರಿಗಳು ಕೂಡ ಈಗ ತೀವ್ರ ಆತಂಕಕ್ಕೆ ಒಳಗಾಗಿರುವಂತದ್ದು. ಠೇವಣಿ ಇಟ್ಟ ಹಣ ಅಂದ್ರೆ ಕೇವಲ 6 ಕೋಟಿ ಹಣವನ್ನ ಠೇವಣಿ ಇಟ್ಟಿದ್ದಾರೆ. 6.90 ಲಕ್ಷ ಕೋಟಿ ಹಣವನ್ನ ಮಾತ್ರ ಠೇವಣಿ ಇಟ್ಟು ಸುಮಾರು 81 ಕೋಟಿ ಹಣವನ್ನ ಸಾಲವಾಗಿ ಕೊಟ್ಟಿದ್ದಾರೆ. ಅದು ಕೂಡ ಅವರ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಕೊಟ್ಟಿದ್ದಾರೆ ಮತ್ತು ಅದರಲ್ಲಿ ಲೋನ್ ಅನ್ನ ಕೂಡ ಇವರು ಅನಧಿಕೃತವಾಗಿ ಶಾಂಕ್ಷನ್ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಬಂದಿರುವಂತದ್ದು. ಮತ್ತು ಡೆಪಾಸಿಟ್ ಹಣಕ್ಕಿಂತ ಹೆಚ್ಚೇ ವ್ಯವಹಾರಿಕ ಸಾಲವನ್ನ ಕೊಟ್ಟಿದ್ದಾರೆ, ಪಿಗ್ಮಿ ಲೋನ್ ಅನ್ನ ಪಡೆದುಕೊಂಡಿದ್ದಾರೆ. ಜೊತೆಗೆ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಲೋನ್ ಅನ್ನ ಕೂಡ ಶಾಂಕ್ಷನ್ ಮಾಡಿದ್ದಾರೆ. ಸುಮಾರು 2021 ಏಪ್ರಿಲ್ನಿಂದ 2023 ಅವಧಿಯಲ್ಲಿ ಈ ಅವ್ಯವಹಾರ ನಡೆದಿರುವಂತದ್ದು. 81.83 ಕೋಟಿ ಹಣವನ್ನ ಸಾಲ ಪಡೆದಿದ್ದಾರೆ. ಅದರಲ್ಲಿ 74.86 ಕೋಟಿ ಸಾಲವನ್ನ ಪಾವತಿಸದೆ ವಂಚನೆಯನ್ನ ಕೂಡ ಮಾಡಿರುವಂತದ್ದು. ಸದ್ಯ ಈಗ ವ್ಯಾಪಾರಿಗಳಿರ್ಬೋದು ಅಥವಾ ಗ್ರಾಹಕರು ಈಗ ಆತಂಕಕ್ಕೆ ಒಳಗಾಗಿದ್ದಾರೆ. ಅದರಲ್ಲಿ ಏನು ಭೀಮಾಶಂಕರ್ ಪಾಟೀಲ್ ಅವರು ಕೂಡ ಈ ಒಂದು ಪ್ರಕರಣಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದು ಹೆಚ್ಚಿನ ಮೊತ್ತದ ಹಣ ಆಗಿರುವಂತದ್ದು, ಹೀಗಾಗಿ ನಾವು ಇದನ್ನ ಸಿಐಡಿಗೆ ವರ್ಗಾವಣೆ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಕೂಡ ಹೇಳಿರುವಂತದ್ದು. ಶ್ರುತಿ. ಓಕೆ ಮೈಲಾರಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮನೆಗೆ ದ್ರೋಹ ಬಗೆದ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಲ್ಲಿ ಸ್ನೇಹಿತರು, ಕುಟುಂಬಸ್ಥರು ಎಲ್ಲ ಒಟ್ಟಿಗೆ ಸೇರಿ ಮೋಸ ಮಾಡಿದ್ದಾರೆ. ಹೇಗಂದ್ರೆ ಬ್ಯಾಂಕ್ನಿಂದ ಸಾಲ ಪಡೆಯೋದು, ಆ ಸಾಲವನ್ನ ಮರುಪಾವತಿ ಮಾಡದೆ ವಂಚನೆ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಹಾಗಾಗಿ ಹೇಳ್ತಾ ಇರೋದು ಉಂಡು ಮನೆಗೆ ದ್ರೋಹ ಬಗೆಯೋ ಕೆಲಸ ಇದು ಅಂತ. ಬ್ಯಾಂಕ್ನಿಂದ ಸಾಲ ಪಡೆದು 75 ಕೋಟಿ ವಂಚನೆ ಮಾಡಿರುವಂತ ಸ್ಟೋರಿ. ಬ್ಯಾಂಕ್ ಅನ್ನೇ ಹೈಜಾಕ್ ಮಾಡಿ ತಿಕ್ಕಿದ್ದಾರಂತೆ ಉಂಡೆನಾಮ. ಬ್ಯಾಂಕ್ ನಂಬಿ ಹಣ ಕಟ್ಟಿದವರ ಸ್ಥಿತಿ ಹರೋಹರ. ಅನೇಕರು ಕೂಲಿ ನಾಲಿ ಮಾಡಿ ದುಡ್ಡು ಕಟ್ಟಿದವರ ಸ್ಥಿತಿ ಕೂಡ ಹರೋಹರ. ಕಾರಣ ಚಿಂತೆಗೀಡಾಕಿದ್ದಾರೆ. ನಮ್ಮ ದುಡ್ಡು ನಮ್ಗೆ ವಾಪಸ್ ಸಿಗುತ್ತೋ ಇಲ್ವೋ, ಬ್ಯಾಂಕ್ ನಂಬಿದ್ವಿ, ಬ್ಯಾಂಕ್ ಮೇಲೆ ನಮಗೆ ನಂಬಿಕೆ ಇತ್ತು, ಬಟ್ ಅಲ್ಲೇ ಮೋಸ ಆಗ್ಬಿಟ್ಟಿದೆಯಲ್ಲ ಅನ್ನುವಂಥ ಆತಂಕ. ಜುಲೈ 2021ರಿಂದ 2023 ತನಕ, ಏಪ್ರಿಲ್ 2023 ತನಕ ವಂಚನೆ ಆಗಿದೆ ಅಂತೆ.
ಗೋಕಾಕ್ ನಗರದ ಮಹಾಲಕ್ಷ್ಮಿ ಬ್ಯಾಂಕ್ನಲ್ಲಿ ದೋಖಾ. ಮೊದಲು 6.97 ಕೋಟಿ ಹಣ ಜಮಾವಣೆ ಮಾಡಿದ್ರು. ಜಮಾವಣೆ ಆಗಿರುವ ಹಣದ ಮೇಲೆ ಸಾಲ ಪಡೆದುಕೊಂಡ್ರು. ಸಂಬಂಧಿಕರು, ಸ್ನೇಹಿತರು ಎಲ್ಲರೂ ಕೂಡ ಲೋನ್ ನೀಡಿದ್ರಂತೆ ಸಿಬ್ಬಂದಿ. ಅಂದ್ರೆ ಅವರ ಸಂಬಂಧಿಕರು, ಸ್ನೇಹಿತರು ಯಾರೇ ಕೇಳಿದ್ರು ಕೂಡ ಲೋನ್ ಸ್ಯಾಂಕ್ಷನ್. ಯಾವುದೇ ದಾಖಲೆಗಳು ಬೇಡ, ಏನೂ ಬೇಡ, ಲೋನ್ ಕೊಡ್ತೀವಿ ಲೋನ್ ಅಂತ ಹೇಳಿ ತಮ್ಮ ಸ್ನೇಹಿತರು, ಕುಟುಂಬಸ್ಥರನ್ನ ಕರ್ಕೊಂಡ್ರು, ಲೋನ್ ಕಟ್ರು. ಆ ಲೋನ್ ವಾಪಸ್ ಪಡೆದುಕೊಂಡ್ರಾ? ತೆಗೆದುಕೊಂಡಂತ ಹಣವನ್ನ ವಾಪಸ್ ಕೊಟ್ರಾ? ಕೊಟ್ಟಿಲ್ಲ. ಉಂಡೆ ನಾಮ ಹಾಕಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಒಟ್ಟಿನಲ್ಲಿ 3 ವರ್ಷದ ಅವಧಿಯಲ್ಲಿ 81 ಕೋಟಿಗೂ ಹೆಚ್ಚು ಹಣ ಸಾಲ ಕೊಟ್ಟಿದ್ದಾರೆ. ಆ ಸಾಲ ಇನ್ನೂ ತನಕ ಮರುಪಾವತಿಯಾಗಿಲ್ಲ. ಯಾರ ದುಡ್ಡು? ಬೇರೆಯವ್ರ ದುಡ್ಡು. ಈ ಪಿಗ್ಮಿ ಮೂಲಕ ಹಣ ನಂಬಿ ಡೆಪಾಸಿಟ್ ಮಾಡಿದವರು ಯಾರಿಗೂ ಕೂಡ ಹಣ ವಾಪಸ್ ಹೋಗಿಲ್ಲ. ಕಂಟ್ರೋಲ್ ಆಗುಲ್ಲ ಅಂತ ಅದಕ್ಕಾಗಿ ನೀವು ಎಷ್ಟು ಡಿಪಾಸಿಟ್ ಇಟ್ಟರೆ ಬಿಗಿಲಿರ್ತೇನೆ ಇಲ್ಲಿ ಯಾರು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ದೂರವಾಣಿ ಸಂಪರ್ಕದಲ್ಲಿ. ಮೈಲಾರಿ, ಯಾರ್ದೋ ದುಡ್ಡು ಎಲ್ಲ ಮುಂದೆ ಜಾತ್ರೆ ಆದಂಗೆ ಕಾಣಿಸ್ತಾ ಇದೆ ಈ ಸ್ಟೋರಿ ಗಮನಿಸಿದ್ರೆ. ಖಂಡಿತ ಸ್ವಲ್ಪ ಬೆಳಗಾವಿಯಲ್ಲಿ ಏನು ಅನ್ನ ಕೊಟ್ಟಂತ ಸಂಸ್ಥೆಗೆ ದ್ರೋಹ ಬಗೆದಿರುವಂತ ಪ್ರಕರಣ ಕೂಡ ಬೆಳಕಿಗೆ ಬಂದಿರುವಂತದ್ದು. ಬೆಳಗಾವಿಯ ಜಿಲ್ಲೆ ಗೋಕಾಕ್ ನಗರದ ಮಹಾಲಕ್ಷ್ಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ ಸಿಬ್ಬಂದಿಗಳು ಸುಮಾರು 74.86 ಕೋಟಿ ಹಣವನ್ನ ವಂಚನೆ ಮಾಡಿರುವಂತ ಪ್ರಕರಣ ಬೆಳಕಿಗೆ ಬಂದಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 74 ಕೋಟಿ ಹಣವನ್ನ ಅಂದ್ರೆ ಸಂಬಂಧಿಕರಿಗೆ, ಸ್ನೇಹಿತರ ಜೊತೆ ಗೂಡಿ ಈ ಬ್ಯಾಂಕ್ ಸಿಬ್ಬಂದಿಗಳು ಏನು ಲಪ್ಟಾಯಿಸಿದ್ದಾರೆ ಅನ್ನುವಂತ ಆರೋಪ ಕೂಡ ಬಂದಿತ್ತು. ಅದರಲ್ಲಿ ಪ್ರಮುಖವಾಗಿ ಠೇವಣಿ ಇಟ್ಟಂತಹ ಗ್ರಾಹಕರು ಮತ್ತು ಪಿಗ್ಮಿ ತುಂಬಿದಂತಹ ವ್ಯಾಪಾರಿಗಳು ಕೂಡ ಈಗ ತೀವ್ರ ಆತಂಕಕ್ಕೆ ಒಳಗಾಗಿರುವಂತದ್ದು. ಠೇವಣಿ ಇಟ್ಟ ಹಣ ಅಂದ್ರೆ ಕೇವಲ 6 ಕೋಟಿ ಹಣವನ್ನ ಠೇವಣಿ ಇಟ್ಟಿದ್ದಾರೆ. 6.90 ಲಕ್ಷ ಕೋಟಿ ಹಣವನ್ನ ಮಾತ್ರ ಠೇವಣಿ ಇಟ್ಟು ಸುಮಾರು 81 ಕೋಟಿ ಹಣವನ್ನ ಸಾಲವಾಗಿ ಕೊಟ್ಟಿದ್ದಾರೆ. ಅದು ಕೂಡ ಅವರ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಕೊಟ್ಟಿದ್ದಾರೆ ಮತ್ತು ಅದರಲ್ಲಿ ಲೋನ್ ಅನ್ನ ಕೂಡ ಇವರು ಅನಧಿಕೃತವಾಗಿ ಸ್ಯಾಂಕ್ಷನ್ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಬಂದಿರುವಂತದ್ದು. ಮತ್ತು ಡೆಪಾಸಿಟ್ ಹಣಕ್ಕಿಂತ ಹೆಚ್ಚೇ ವ್ಯವಹಾರಿಕ ಸಾಲವನ್ನ ಕೊಟ್ಟಿದ್ದಾರೆ, ಪಿಗ್ಮಿ ಲೋನ್ ಅನ್ನ ಪಡೆದುಕೊಂಡಿದ್ದಾರೆ. ಜೊತೆಗೆ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಲೋನ್ ಅನ್ನ ಕೂಡ ಸ್ಯಾಂಕ್ಷನ್ ಮಾಡಿದ್ದಾರೆ. ಸುಮಾರು 2021 ಏಪ್ರಿಲ್ನಿಂದ 2023 ಅವಧಿಯಲ್ಲಿ ಈ ಅವ್ಯವಹಾರ ನಡೆದಿರುವಂತದ್ದು. 81.83 ಕೋಟಿ ಹಣವನ್ನ ಸಾಲ ಪಡೆದಿದ್ದಾರೆ. ಅದರಲ್ಲಿ 74.86 ಕೋಟಿ ಸಾಲವನ್ನ ಪಾವತಿಸದೆ ವಂಚನೆಯನ್ನ ಕೂಡ ಮಾಡಿರುವಂತದ್ದು. ಸದ್ಯ ಈಗ ವ್ಯಾಪಾರಿಗಳಿರ್ಬೋದು ಅಥವಾ ಗ್ರಾಹಕರು ಈಗ ಆತಂಕಕ್ಕೆ ಒಳಗಾಗಿದ್ದಾರೆ. ಅದರಲ್ಲಿ ಭೀಮಾಶಂಕರ್ ಪಾಟೀಲ್ ಅವರು ಕೂಡ ಈ ಒಂದು ಪ್ರಕರಣಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದು ಹೆಚ್ಚಿನ ಮೊತ್ತದ ಹಣ ಆಗಿರುವಂತದ್ದು, ಹೀಗಾಗಿ ನಾವು ಇದನ್ನ ಸಿಐಡಿಗೆ ವರ್ಗಾವಣೆ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಕೂಡ ಹೇಳಿರುವಂತದ್ದು. ಶ್ರುತಿ. ಓಕೆ ಮೈಲಾರಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮನೆಗೆ ದ್ರೋಹ ಬಗೆದ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಲ್ಲಿ ಸ್ನೇಹಿತರು, ಕುಟುಂಬಸ್ಥರು ಎಲ್ಲ ಒಟ್ಟಿಗೆ ಸೇರಿ ಮೋಸ ಮಾಡಿದ್ದಾರೆ. ಹೇಗಂದ್ರೆ ಬ್ಯಾಂಕ್ನಿಂದ ಸಾಲ ಪಡೆಯೋದು, ಆ ಸಾಲವನ್ನ ಮರುಪಾವತಿ ಮಾಡದೆ ವಂಚನೆ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಹಾಗಾಗಿ ಹೇಳ್ತಾ ಇರೋದು ಉಂಡು ಮನೆಗೆ ದ್ರೋಹ ಬಗೆಯೋ ಕೆಲಸ ಇದು ಅಂತ. ಬ್ಯಾಂಕ್ನಿಂದ ಸಾಲ ಪಡೆದು 75 ಕೋಟಿ ವಂಚನೆ ಮಾಡಿರುವಂತ ಸ್ಟೋರಿ. ಬ್ಯಾಂಕನ್ನೇ ಹೈಜಾಕ್ ಮಾಡಿ ತಿಕ್ಕಿದ್ದಾರಂತೆ ಉಂಡೆನಾಮ. ಬ್ಯಾಂಕ್ ನಂಬಿ ಹಣ ಕಟ್ಟಿದವರ ಸ್ಥಿತಿ ಹರೋಹರ. ಅನೇಕರು ಕೂಲಿ ನಾಲಿ ಮಾಡಿ ದುಡ್ಡು ಕಟ್ಟಿದವರ ಸ್ಥಿತಿ ಕೂಡ ಹರೋಹರ. ಕಾರಣ ಚಿಂತೆಗೀಡಾಕಿದ್ದಾರೆ. ನಮ್ಮ ದುಡ್ಡು ನಮ್ಗೆ ವಾಪಸ್ ಸಿಗುತ್ತೋ ಇಲ್ವೋ, ಬ್ಯಾಂಕ್ ನಂಬಿದ್ವಿ, ಬ್ಯಾಂಕ್ ಮೇಲೆ ನಮಗೆ ನಂಬಿಕೆ ಇತ್ತು, ಬಟ್ ಅಲ್ಲೇ ಮೋಸ ಆಗ್ಬಿಟ್ಟಿದೆಯಲ್ಲ ಅನ್ನುವಂಥ ಆತಂಕ. ಜುಲೈ 2021ರಿಂದ 2023 ತನಕ, ಏಪ್ರಿಲ್ 2023 ತನಕ ವಂಚನೆ ಆಗಿದೆ ಅಂತೆ.